ಅಪ್ಪ ಏನಾಯ್ತಪ್ಪ? ಯಾಕೆ ಯಾರು ಮಾತಾಡ್ತಿಲ್ಲ? ಅಪ್ಪಂಗೆ ಏನಾಯ್ತು? ಅಪ್ಪ ಮಾತಾಡಿಪ್ಪ. ಅಮ್ಮರೇ ಮಾತಾಡ್ತಿಲ್ಲ. ಏನಾಯ್ತು? ಏನಾಯ್ತಪ್ಪಂಗೆ? ಅಮ್ಮರೇ ನೀಲ್ಕಂಠಣ್ಣ ಸತ್ತೋದ್ರು. ಅಪ್ಪ 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 ನಾನೇ ನಮ್ಮಪ್ಪನ ಕೊಂದ್ಬಿಟ್ನಲ್ಲ. ನನ್ನಂತ ಪಾಪಿ ಬದುಕಿರ್ಬಾರ್ದು. ಅಪ್ಪ 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 ಪೊಲೀಸರು ಬಂದು ತೊಂದರೆ ಆಗುತ್ತೆ. ಮೊದಲಿನಿಂದ ಹೊರಡಿ. ನಾನು ಎಲ್ಲೂ ಹೋಗಲ್ಲ. ಹಠ ಮಾಡ್ಬೇಡಿ ಅಮ್ಮರೇ. ಅಪ್ಪ ಡ್ರೈವರ್ ಕರಿ. ಅಪ್ಪ ಎದಳಿ ಅಪ್ಪ. ಅಪ್ಪ ಒಂದೇ ಸಲ ಎದ್ದು ಮಾತಾಡಿ ಅಪ್ಪ. ಮಗಳಂತ ಕರೀರಿ ಅಪ್ಪ. ಅಪ್ಪ ಹೋಗಿ ಅಮ್ಮರೇ. ಅಮ್ಮರೇ ಕರ್ಕೊಂಡೋಗ. ಅಮ್ಮರೇ ನಾನು ನೋಡ್ಕೋತೀನಿ. ಹೋಗಿ. ಅಪ್ಪನ ಸಾವಿಗೆ ನಾನೇ ಕಾರಣ ಮಾವ. ಇದೇ ಕೈಲಿ ಅಪ್ಪನ ಕೊಂದ್ಬಿಟ್ಟೆ. ಹೆತ್ತಪ್ಪನ ಕೊಂದು ಕೊಲೆಗಾರ್ತಿ ಆದೆ. ನನ್ನಂತ ಮಗಳು ಬದುಕಿರ್ಬಾರ್ದು ಮಾವ, ಬದುಕಿರ್ಬಾರ್ದು. ಎಲ್ಲ ತಾಯಿ ದೀರ್ಘ ಸುಮಂಗಲಿ ಆಗಿರ್ಲಿ. ಅಪ್ಪ ಅಮ್ಮ 100 ವರ್ಷ ಚೆನ್ನಾಗಿ ಬದುಕಿರ್ಲಿ ಅಂತ ಆಸೆ ಪಟ್ಟೆ. ಆದ್ರೆ ನಾನು ಅಮ್ಮನ ಅರ್ಶಿನ ಕುಂಕುಮ ಕಿತ್ಕೊಂಡಿರೋ ಪಾಪಿ ಆಗೋದೆ ಮಾವ, ಪಾಪಿ ಆಗೋದೆ. ಆ ರೌಡಿಗಳು ಲಕ್ಷ ಲಕ್ಷ ಹಣ ಕೊಡ್ಬೇಕು, ಇಲ್ಲಾಂದ್ರೆ ಇವ್ನು ಮಾಡಿರೋ ತಪ್ಪು ಕೊಲೆ ಅಂತ ಪ್ರೂವ್ ಮಾಡಿ ಜೈಲಿಗೆ ಹಾಕಿಸ್ತೀವಿ ಅಂತ ಹೆದರ್ಸೋದ್ರು. ನಾನು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನೀವು ಬಂದಿದ್ದು ಮಾವ. ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ, ಬದುಕೋ ಆಸೆನೂ ಇಲ್ಲ ಮಾವ. ತಂದೆನ ಸಾಯಿಸಿ ಯಾವ ಮಗಳು ತನ್ನ ಜೀವಂತವಾಗಿರೋಕ್ ಸಾಧ್ಯ ಹೇಳಿ? ಅದಕ್ಕೆ ಮಾವ ನಾನು ಅಮ್ಮ ನಮ್ಮೂರಿಗೆ ಹೊರಟೋಗ್ತೀವಿ ಅಂತ ಹೇಳಿದ್ದು. ಅವಳು ಆ ನಿರ್ಧಾರ ತಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಲು ಅಂತ ನನಗೆ ಗೊತ್ತು. ನಿನ್ನೆಯಿಂದ ಅವಳು ಅನ್ನ ನೀರು ಮುಟ್ಟಿಲ್ಲ. ಒಳ್ಳೆಯವ್ರಿಗೆ ಇಷ್ಟೆಲ್ಲ ಕಷ್ಟ ಸಹಿಸ್ಕೊಳಕ್ಕಾಗೋದು? ಏನು ವಿಷಯ ಅಂತ ಕೇಳಿದ್ರೆ ನಿನ್ನೆ ಹೇಳಿದ ವಿಷಯನೇ ಹೇಳಿ ಹೇಳಿ ನನ್ನನ್ನು ನಂಬ್ಸಕ್ಕೆ ಪ್ರಯತ್ನ ಪಟ್ಲು. ಆದರೆ ನಾನು ನಂಬಲಿಲ್ಲ. ಒಂದು ವೇಳೆ ನೀನು ಹೇಳೋ ವಿಷಯ ನಿಜಾನೇ ಆಗಿದ್ರೆ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು ಅಂತ ಹೇಳಿದೆ. ಅದಕ್ಕೆ ಅವಳು ಎಷ್ಟು ತಡಬಡಿಸಿದ್ಲು ಗೊತ್ತಾ? ಈಗಾಗಲೇ ನನ್ನ ತಂದೆನ ಕಳ್ಕೊಂಡಿದ್ದೀನಿ, ಮತ್ತೆ ನಿಮ್ಮನ್ನು ಕಳ್ಕೊಂಡು ನಾನು ಬದುಕಿರೋಕ್ಕಾಗಲ್ಲ ಅಂತ ತುಂಬ ಸಂಕಟಪಟ್ಲು. ಆಮೇಲೆ ಅವಳು ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳಿದ್ಲು. ನನಗೆಷ್ಟು ಆಘಾತ ಆಯಿತು ಗೊತ್ತಾ? ನಮ್ಮ ಮಾಯ ಇಷ್ಟೊಂದೆಲ್ಲ ತ್ಯಾಗ ಮಾಡಿದಾಳ, ಅವಳ ಮನಸ್ಸಲ್ಲಿ ಇಷ್ಟೆಲ್ಲ ವಿಷಯನ ಬಚ್ಚಿಟ್ಕೊಂಡಿದ್ದಾಳೆ ಅಂತ ಕೇಳಿ ನಾನು ಕುಸಿದು ಅದೇ ಮುತ್ತು. ಮುತ್ತುಗೆ ನಾನೆಲ್ಲ ವಿಷಯನೂ ಹೇಳ್ತೀನಿ ಅಂತ ಹೇಳಿದಾಗ ಅವಳು ಹೇಳಬೇಡ ಅಂತ ತಡೆದ್ಲು.
ವಿಷಯ ಎಲ್ಲ ಮುತ್ತು ಮಾವಂಗೆ ಗೊತ್ತಾದರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಈ ವಿಷಯ ಎಲ್ಲ ನನ್ನಲ್ಲೇ ಉಳಿದೋಗ್ಲಿ ಅಂತ ಹೇಳಿದ್ಲು. ಎಷ್ಟೋ ಕಷ್ಟಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರೋ ತ್ಯಾಗಮಯಿ ಇವಳು. ಅವಳ ಬಗ್ಗೆ ಏನೂ ತಿಳ್ಕೊಳ್ದೆ ಅವಳನ್ನು ನೀನು ದೂಷಿಸ್ತಾ ಇರಬೇಕಾದ್ರೆ ನನಗೆ ತುಂಬ ಸಂಕಟ ಆಗ್ತಿತ್ತು. ಅದಕ್ಕೆ ನೀನು ಎಲ್ಲ ವಿಷಯನೂ ತಿಳ್ಕೊಳ್ಳಿ ಅಂತ ನಾನು ನಿನಗೆ ಹೇಳಿದೆ. ಬೆಳ್ಳಿ ಪ್ರಾಣ ಉಳ್ಸೋಕ್ಕೋಸ್ಕರ ತನ್ನ ತಂದೆನ ಕಳ್ಕೊಂಡಿದ್ದಾಳೆ. ಅವಳನ್ನ ನೀನು ಅನುಮಾನಿಸ್ಬೇಡ ಮುತ್ತು. ಅವಳು ಏನೇನು ಹೇಳಿದಾಳೆ ಅದೆಲ್ಲ ಸುಳ್ಳು. ಮಾಯಾ, ಚಿಕ್ಕಮ್ಮ ಹೇಳ್ತಿರೋದು ನಿಜನಾ? ಬೆಳ್ಳಿಗೋಸ್ಕರ ನೀನು ನೀಲ್ಕಂಠ ಮಾವನ ಜೊತೆ ಜಗಳ ಆಡ್ತೀಯಾ? ಅವ್ರನ್ನ ತಡಿಯಕ್ಕೆ ಹೋದಾಗ ಇಷ್ಟೆಲ್ಲ ಅನಾಹುತ ಆಯ್ತಾ? ಹೇಳು ಮಾಯಾ, ನನಗೆ ಸತ್ಯ ಗೊತ್ತಾಗಬೇಕು. ಚಿಕ್ಕಮ್ಮ ಹೇಳ್ತಿರೋದು ನಿಜನಾ? ಹೌದು ಮಾವ, ಅತ್ತೆ ಹೇಳಿದೆಲ್ಲ ಸತ್ಯ. ನೀವು ಬೆಳ್ಳಿನ ಎಷ್ಟು ಜೋಪಾನವಾಗಿ ನೋಡ್ಕೋತಿದ್ದೀರ, ಆದ್ರೆ ನಾನು ಚೆನ್ನಾಗಿರ್ಬೇಕು ಅಂತ ಅಪ್ಪ ಬೆಳ್ಳಿಗೆ ತೊಂದರೆ ಕೊಡೋದು ಎಷ್ಟು ನ್ಯಾಯ ಹೇಳಿ? ಅವ್ರ ಜೊತೆ ಮಾತಾಡ್ತಾ ನನಗೆ ಗೊತ್ತಿಲ್ಲ ಅವ್ರ ಸಾವು ನಡೆದೋಯ್ತು ಮಾವ. ನನ್ನ ಹತ್ರ ಹೇಳಿದ್ರೆ ನಾನು ನಂಬಲ್ಲ ಅಂತಿದ್ನ ಮಾಯಾ. ಯಾಕೆಲ್ಲ ವಿಷಯನೂ ಮುಚ್ಚಿಟ್ಟು ನೀನೇ ದೂಷಿಸ್ಕೊಂಡೆ? ನನಗೆ ಅವತ್ತು ನಿನ್ನ ಮೇಲೆ ಎಷ್ಟು ನಂಬಿಕೆ ಇತ್ತೋ ಇವತ್ತು ಅಷ್ಟೇ ನಂಬಿಕೆ ಇದೆ. ತುಂಬ ಥ್ಯಾಂಕ್ಸ್ ಮಾವ. ನೀವು ನಾನು ಏನೇ ಹೇಳದೆ ಇದ್ರು ನನ್ನನ್ನು ನಂಬಿದ್ದೀನಿ ಅಂತ ಹೇಳಿದ್ರಲ್ಲ, ನನಗಷ್ಟೇ ಸಾಕು. ನನ್ನ ಜನ್ಮ ಸಾರ್ಥಕ ಆಯ್ತು ಮಾವ. ನನ್ನ ಮನಸ್ಸನ್ನ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಎಲ್ಲೋ ಅನ್ನಿಸ್ತು, ಆದರೆ ಅದು ತಪ್ಪು ಅಂತ ಈಗ ಗೊತ್ತಾಗ್ತದೆ ಮಾವ. ನಾನು ಯಾಕೇನು ಹೇಳ್ಕೊಳ್ಳಿಲ್ಲ ಅಂತ ಕೇಳಿದ್ರಿ ಅಲ್ಲ, ಈಗ ಹೇಳ್ತೀನಿ ಕೇಳಿ. ನಡೆದಿದ್ದಷ್ಟನ್ನು ನಿಮ್ಮ ಮಡ್ಲಲ್ಲಿ ಮಲ್ಗಿ ಹೇಳ್ಕೋಬೇಕು, ನನ್ನ ದುಃಖನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಮಾವ. ಅಪ್ಪ ಅಂತ ಅಲ್ಲ, ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ ಅಲ್ವಾ ಮಾವ? ಅಷ್ಟು ವಿಚಾರ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಅಲ್ಲಿಂದ ಓಡೋಡಿ ಬಂದೆ. ಆದರೆ ಒಂದು ವಿಚಾರ ಮಾತ್ರ ಹೇಳ್ಕೊಡ್ದು ಅನ್ನೋ ಭಯ ತರಿಸ್ತು ಮಾವ. ನಡೆದಿರೋ ಅಷ್ಟು ವಿಷಯಕ್ಕೆ ಅಪ್ಪ ಅಲ್ಲ ನಾನೇ ಕಾರಣ ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ನಾನು ಇದ್ದು ಸತ್ತಾಗೆ ಮಾವ. ಅವನ ಭಯಕ್ಕೆ ನಿಮ್ಮ ಹತ್ರ ಏನೂ ಹೇಳ್ಕೊಳ್ಳಿಲ್ಲ. ಜಗತ್ತಲ್ಲಿ ನಾನು ತುಂಬ ಇಷ್ಟಪಡೋದು ಅಂದರೆ ಅದು ನಿಮ್ಮನ್ನೇ ಮಾವ. ಆದರೆ ನೀವೇ ನನ್ನ ತಪ್ಪ ತಿಳ್ಕೊಂಡ್ರೆ ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ? ಅದಕ್ಕೆ ನಿಮಗೆ ಯಾವ ವಿಚಾರನೂ ತಿಳಿಬಾರ್ದು ಅಂತ ಎಲ್ಲ ನನ್ನಲ್ಲೇ ಉಳಿಸ್ಕೊಂಡೆ. ಈ ಮನೆ ಬಿಟ್ಟು ದೂರ ಹೋಗೋಕೆ ತೀರ್ಮಾನ ಮಾಡಿದೆ, ಆದರೆ ಆಗಲಿಲ್ಲ. ಅತ್ತೆ ಬಂದು ಆಣೆ ಮಾಡಿಸ್ಕೊಂಡು ಎಲ್ಲ ವಿಚಾರ ತಿಳ್ಕೊಂಡ್ರು. ಅಪ್ಪನ ಕಳ್ಕೊಂಡೆ, ಈಗ ಅತ್ತೆನೂ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ಅವ್ರಿಗೆಲ್ಲ ವಿಚಾರ ತಿಳಿಸ್ದೆ. ಅಪ್ಪ ಯಾಕೆ ಈ ಥರ ಯೋಚನೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಮಾವ. ಅವರನ್ನ ಕಾಡಿ ಬೇಡಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೆ ಅವ್ರು ಒಪ್ಪಲಿಲ್ಲ. ಆಗ ಈ ಅನಾಹುತ ನಡೆದೋಯ್ತು.
ಒಂದು ಕ್ಷಣ ಯೋಚನೆ ಮಾಡಿದರೆ ಇದು ಯಾವುದೂ ನಡೀತಿರ್ಲಿಲ್ಲ ಮಾವ. ಅಪ್ಪ ಇನ್ನೂ ಜೀವಂತವಾಗಿರೋರು, ಜೀವಂತವಾಗಿರೋರು. ಬೆಳ್ಳಿ ತುಂಬ ಒಳ್ಳೆಯವಳು ಮಾವ. ಅವಳಿಗೆ ಯಾವುದೇ ವಿಚಾರ ಹೇಳಿದ್ರು ತುಂಬ ಬೇಗ ನಂಬಿಡ್ತಾಳೆ. ನಾನು ಅವಳಿಗೆ ಏನೇ ಒಳ್ಳೇದು ಮಾಡೋಕೆ ಹೋದ್ರು ಅದು ಅವಳಿಗೆ ಕೆಟ್ಟದಾಗೆ ಕಾಣಿಸುತ್ತೆ. ನನ್ನ ಮನಸ್ಸಲ್ಲಿ ಅವಳಿಗೆ ನೋವು ಕೊಡಬಾರ್ದಂತ ಇದೆ, ಆದರೆ ಅದು ಅವಳಿಗೆ ತಿಳಿತಿಲ್ಲ ಮಾವ. ಬೆಳ್ಳಿ ಹರಿಣಿ ನನ್ನ ಬಗ್ಗೆ ಮಾತಾಡಿದ್ರು ನನಗೆ ಬೇಜಾರಿಲ್ಲ, ಆದರೆ ನೀವು ಅದನ್ನೆಲ್ಲ ನಂಬಿ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ನಿಮ್ಮ ನಂಬಿಕೆ ಗಳಿಸೋದ್ರಲ್ಲಿ ನಾನು ಸೋತೋದೆ. ಯಾರೇನೇ ಹೇಳಿದ್ರು ಮುತ್ತು ಮಾವ ನನ್ನ ಪರವಾಗಿ ನಿಲ್ತಾರೆ ಅಂತ ತಿಳ್ಕೊಂಡಿದ್ದೆ. ಅದು ಸುಳ್ಳಾಗೋಯ್ತು. ಎಲ್ಲ ನೋವನ್ನು ನೀನೇ ಇಟ್ಕೊಂಡು ಕಷ್ಟಪಡ್ತಿದ್ಯಾ. ಎಲ್ಲ ವಿಚಾರನ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ಲ ಮಾಯಾ. ನಿಮಗೆ ಕೇಳೋಷ್ಟು ತಾಳ್ಮೆ ಇರಲಿಲ್ಲ ಮಾವ. ಒಂದೇ ಒಂದು ಕ್ಷಣ ನನ್ನ ಜೊತೆ ಕೂತು ಏನಾಯ್ತು ಮಾಯಾ ಅಂತ ಸಮಾಧಾನವಾಗಿ ಕೇಳಿದ್ರೆ ನಾನು ಮೋಸ್ಟ್ಲಿ ನಿಮಗೆಲ್ಲ ನಿಜ ಹೇಳ್ತಿದ್ದೆ ಅನ್ಸುತ್ತೆ ಮಾವ. ಹೆಣ್ಮಕ್ಳ ಮನಸ್ಸು ತುಂಬ ಸೂಕ್ಷ್ಮ ಮಾವ. ಜೋರು ಮಾಡಿದ್ರೆ ಇನ್ನೂ ಕೋಪ ಮಾಡ್ಕೋತೀವಿ, ಅದೇ ಸಮಾಧಾನವಾಗಿ ಕೇಳಿದ್ರೆ ಪ್ರೀತಿಯಿಂದ ಮಾತಾಡ್ತೀವಿ ಮಾವ. ನನ್ನ ಮನಸ್ಸು ಅರ್ಥ ಮಾಡ್ಕೊಳ್ಳೋಕೆ ಮುತ್ತು ಮಾವನ ಕೈಲಾಗಲಿಲ್ಲ ಅಂತ ಎಷ್ಟು ನೊಂದ್ಕೊಂಡೆ ಗೊತ್ತಾ ಮಾವ. ಅದಕ್ಕೆ ನಿಮ್ಮಿಂದ ತುಂಬ ದೂರ ಹೋಗಿ ನಿಮ್ಮ ನೆನಪಲ್ಲೇ ಬಾಳ್ಬೇಕು ಅಂತ ಡಿಸೈಡ್ ಮಾಡಿದೆ. ಆದರೆ ನೆನಪಲ್ಲೇ ಬಾಳೋದು, ನಮಗಿಷ್ಟ ಆಗಿರೋ ಪ್ರೀತಿ ಗಳಿಸೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಗ್ತದೆ. ಆದರೆ ನಡೆಯೋ ಲಕ್ಷಣ ಯಾವುದು ಕಾಣ್ತಿಲ್ಲ ಮಾವ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಮಾಯಾ, ಅದು ಆ ರೀತಿ ಅಲ್ಲ. ಪರವಾಗಿಲ್ಲ ಬಿಡಿ ಮಾವ. ನಿಮ್ಮನ್ನ ಮದುವೆ ಆಗಿ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಅದು ನಡೆಯಲ್ಲ ಅಂತ ಇವತ್ತು ಗೊತ್ತಾಯ್ತು. ಮಾಯಾ, ಹೌದು ಮಾವ. ಈಗ ನನ್ನಲ್ಲಿ ಯಾವುದೇ ಫೀಲಿಂಗ್ಸ್ ಇಲ್ಲದೆ ಒಂದು ಕಲ್ಲಿನ ರೂಪದ ಮನುಷ್ಯ ಆಗಿದ್ದೀನಿ. ವಿಧಿ ನನ್ನ ಬಾಳಲ್ಲಿ ತುಂಬ ಪಾಠ ಕಲಿಸಿದೆ ಮಾವ. ನನ್ನಿಂದ ಇನ್ಯಾರಿಗೂ ತೊಂದರೆ ಆಗಬಾರ್ದು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನಾನು ಈ ಮನೇಲಿದ್ದರೆ ಮುತ್ತುರಾಜನ ಹೆಂಡತಿಯಾಗೆ ಇರಬೇಕು ಅಂತ ಅನ್ಕೊಂಡಿದ್ದೆ. ಒಂದು ವೇಳೆ ಇಲ್ಲಿಂದ ಹೊರಟರು ಮುತ್ತುರಾಜನ ಹೆಂಡತಿಯಾಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಅದು ನಡೆದಿಲ್ಲ ಅಂದಮೇಲೆ ಏನಾಗ್ತಿದೆ ಮಾಯಾ? ಮಾಯಾ 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 ಏನಾಯ್ತು ಮಾಯಾ? ಏನಾಯ್ತು ಮಾಯಾ? ಮಾಯಾ, ಮಾತಾಡು ಮಾಯಾ. ಮಾಯಾ, ಮಾವ, ನನಗೆ ನಿಮ್ಮ ಹೆಂಡತಿ ಆಗೋ ಅರ್ಹತೆನೇ ಇಲ್ಲ ಅಂದಮೇಲೆ ನಾನು ಬದುಕಿದೇನು ಮಾಡಲಿ? ಮಾಯಾ, ಈ ಮನೆಯಿಂದ ಹೋಗ್ತಿದ್ದಾಗೆ ನನ್ನ ಪ್ರಾಣ ಹೋಗಲಿ ಅಂತ ವಿಷ ಕುಡ್ದಿದ್ದೀನಿ ಮಾವ.
ಮಾಯಾ ಯಾಕೆ ಹಿಂಗ್ ಮಾಡ್ಕೊಂಡೆ ಮಾಯಾ? ಮಾಯಾ 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 ತಪ್ಪು ಮಾಡ್ಬಿಟ್ಟೆ ಮಾಯಾ. ನಾನು ಈ ರೀತಿ ಮಾಡಿದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂತ ನನ್ನ ಮುತ್ತು ಮಾವಂಗೆ ಗೊತ್ತಾಗಬೇಕು ಅಂತ ಈ ಥರ ಮಾಡಿಕೊಂಡೆ ಮಾವ. ಮಾವ, ನೀವು ಈಗಲಾದ್ರೂ ನನ್ನ ನಂಬ್ತೀರಾ ಅಲ್ವಾ? ಮಾಯಾ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಮಾಯಾ? ನಿಮ್ಮಿಂದ ತುಂಬ ದೂರ ಹೋಗ್ತಿದ್ದೀನಿ ಮಾವ. ಮಾಯಾ 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 ಹಾಗೆಲ್ಲ ಮಾತಾಡ್ಬೇಡ ಮಾಯಾ. ಮಡ್ಲಲ್ಲೇ ಪ್ರಾಣ ಬಿಡಬೇಕು ಅಂತ ಆಸೆ ಪಟ್ಟಿದ್ದೆ ಮಾವ. ಆದ್ರೆ ಈಗ ಬರೀ ಮಾಯ ಆಗಿ ಸಾಯ್ತಿದ್ದೀನಿ. ಮಾಯಾ ಮುತ್ತುರಾಜ್ ಆಗ್ಲೇ ಇಲ್ಲ. ಮಾಯಾ ನಾನು ಕನಸನ್ನೆಲ್ಲ ಕನಸಾಗೆ ಉಳಿಸಿ ಹೋಗ್ತಿದ್ದೀನಿ. ಕೊನೆ ಸಲ ಆದರೂ ಮಾಯನ ಕ್ಷಮಿಸಿದ್ದೀನಿ ಅಂತ ಹೇಳಿ ಮಾವ. ಮಾಯಾ 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 ಎದ್ದೇಳು ಮಾಯಾ. ಯಾಕೆ ಮಾಯಾ ಇಂಥ ಕೆಲಸ ಮಾಡ್ಕೊಂಡೆ ನೀನು? ನಿಜಾಂಶ ಹೇಳಿ ನಾನೇ ನಿಜ ಹತ್ರ ಆಗೋದ್ನಲ್ಲಮ್ಮ. ಮುತ್ತು ಏನಾದರೂ ಮಾಡಿ ಅವಳು ಉಳಿಸ್ಕೋಬೇಕು.